ಶೀರ್ಷಿಕೆ ದ್ರೋಣಾಚಾರ್ಯರ ಅದ್ಭುತ ಜನ್ಮ. ಬರ್ತ್ ಆಫ್ ದ್ರೋಣಾಚಾರ್ಯ. ಪವಿತ್ರವಾದ ಗಂಗಾ ನದಿಯ ತೀರದಲ್ಲಿ ಮಹಾನ್ ಋಷಿಯಾದ ಭರದ್ವಾಜ ಅವರು ತೀವ್ರ ತಪಸ್ಸಿನಲ್ಲಿ ಲೀನರಾಗಿದ್ದರು. ಅವರು ಮಹತ್ತರವಾದ ಅಗ್ನಿಷ್ಟೋಮ ಯಜ್ಞಕ್ಕಾಗಿ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದರು. ಪ್ರಪಂಚದ ಕಲ್ಯಾಣಕ್ಕಾಗಿ, ಧರ್ಮದ ಸ್ಥಾಪನೆಗಾಗಿ. ಅಂಥ ಸಮಯದಲ್ಲಿ ಆಕಾಶದಿಂದ ಇಳಿದಂತೆ ದಿವ್ಯ ಸೌಂದರ್ಯದ ಅಪ್ಸರೆ ಘೃತಿಚಿ ಅವರ ಮುಂದೆ ಕಾಣಿಸಿಕೊಂಡಳು. ಮಾನವನಾಗಲಿ ಋಷಿಯಾಗಲಿ ಭಾವನೆಗಳ ಮೇಲೆ ಸಂಪೂರ್ಣ ನಿಯಂತ್ರಣ ಸಾಧಿಸುವುದು ಸುಲಭವಲ್ಲ. ಒಂದು ಕ್ಷಣ ಭರದ್ವಾಜ ಮುನಿಗಳ ಮನಸ್ಸು ಅಲುಗಾಡಿತು. ಆದರೆ ಇಲ್ಲಿ ಒಂದು ಮಹತ್ತರವಾದ ಆತ್ಮ ಸಂಯಮದ ಪಾಠವಿದೆ. ತನ್ನ ತೇಜಸ್ಸನ್ನು ವ್ಯರ್ಥವಾಗಲು ಬಿಡದೆ ಅವರದನ್ನು ನಿಯಂತ್ರಿಸಿ ಒಂದು ಪಾತ್ರೆಯಲ್ಲಿ ದ್ರೋಣ ಅಥವಾ ಭಾಂಡ ಸಂಗ್ರಹಿಸಿದರು. ಕಾಲ ಕಳೆಯಿತು. ಆ ದಿವ್ಯ ಪಾತ್ರೆಯಿಂದ ಒಂದು ಪ್ರಕಾಶಮಾನವಾದ ಶಿಶು ಹುಟ್ಟಿತು. ಆ ಶಿಶುವಿನ ಜನ್ಮವೇ ವಿಚಿತ್ರ. ಪಾತ್ರೆಯಿಂದ ಜನಿಸಿದ ಕಾರಣ ಅವನಿಗೆ ದ್ರೋಣಾಚಾರ್ಯ ಎಂಬ ಹೆಸರು ಇಡಲಾಯಿತು. ಬಾಲ್ಯದಿಂದಲೇ ದ್ರೋಣಾಚಾರ್ಯರು ಅಸಾಧಾರಣ ಬುದ್ಧಿವಂತರು. ಅವರಲ್ಲಿ ತೇಜಸ್ಸು, ಶಿಸ್ತು ಮತ್ತು ಜ್ಞಾನಕ್ಕೆ ಅಪಾರ ಆಸಕ್ತಿ ಕಂಡುಬರುತ್ತಿತ್ತು. ಅವರ ವಿದ್ಯಾಭ್ಯಾಸಕ್ಕಾಗಿ ಅವರನ್ನು ಮಹಾನ್ ಗುರುವಾದ ಅಗ್ನಿವೇಶ ಅವರ ಬಳಿ ಕಳುಹಿಸಲಾಯಿತು. ಅಲ್ಲಿ ಅವರು ಶಸ್ತ್ರವಿದ್ಯೆ, ಧನುರ್ವಿದ್ಯೆ ಮತ್ತು ಯುದ್ಧಕಲೆಯನ್ನು ಅಭ್ಯಾಸ ಮಾಡಿದರು. ಅದೇ ಗುರುಕುಲದಲ್ಲಿ ಪಾಂಚಾಲ ದೇಶದ ಯುವರಾಜ ದೃಪದನು ಕೂಡ ವಿದ್ಯಾಭ್ಯಾಸ ಮಾಡುತ್ತಿದ್ದನು. ಇಬ್ಬರೂ ಒಟ್ಟಿಗೆ ಬೆಳೆದರು, ಒಟ್ಟಿಗೆ ಕಲಿತರು, ಒಟ್ಟಿಗೆ ಕನಸು ಕಂಡರು. ಅವರ ಸ್ನೇಹ ತುಂಬ ಗಾಢವಾಗಿತ್ತು. ಒಂದು ದಿನ ದೃಪದನು ದ್ರೋಣನಿಗೆ ಹೇಳಿದನು, ನನ್ನದೆಲ್ಲವೂ ನಿನ್ನದೇ ಎಂದು. ಆ ಮಾತು, ಆ ಸ್ನೇಹ, ಆ ನಂಬಿಕೆ ಕಾಲಚಕ್ರದಲ್ಲಿ ಮುಂದುವರಿದಿತು. ಕಾಲ ಬದಲಾಯಿತು. ದೃಪದನು ಪಾಂಚಾಲ ದೇಶದ ರಾಜನಾದನು. ದ್ರೋಣಾಚಾರ್ಯರು ದಾರಿದ್ರ್ಯದಲ್ಲಿ ಜೀವನ ಸಾಗಿಸಿದರು. ಒಬ್ಬ ರಾಜ ಮತ್ತು ಒಬ್ಬ ಬಡ ಬ್ರಾಹ್ಮಣ. ಜೀವನದ ವ್ಯತ್ಯಾಸ ತುಂಬ ಸ್ಪಷ್ಟವಾಗಿತ್ತು. ಈ ನಡುವೆ ದ್ರೋಣಾಚಾರ್ಯರು ವಿವಾಹವಾಗಿದರು, ಕೃಪಿ ಅವರೊಂದಿಗೆ. ಅವಳು ಕೃಪಾಚಾರ್ಯ ಅವರ ಸಹೋದರಿ. ಸಾಧಾರಣ ಜೀವನ, ಆದರೆ ಧರ್ಮದ ಮಾರ್ಗದಲ್ಲಿ ಸಾಗುವ ಕುಟುಂಬ. ಸ್ವಲ್ಪ ಕಾಲದ ನಂತರ ಅವರಿಗೊಂದು ಪುತ್ರನು ಜನಿಸಿದನು, ಅಶ್ವತ್ಥಾಮ. ಆ ಶಿಶುವು ಹುಟ್ಟಿದ ಕ್ಷಣದಲ್ಲಿ ದೇವಕುದುರೆಯ ಶಬ್ದದಂತೆ ಒಂದು ಧ್ವನಿ ಮಾಡಿದನು. ಆ ಕಾರಣಕ್ಕೆ ಅವನಿಗೆ ಅಶ್ವತ್ಥಾಮ ಎಂಬ ಹೆಸರು ಇಡಲಾಯಿತು. ಮುಂದಿನ ಭಾಗ. ಒಂದು ಸ್ನೇಹ, ಒಂದು ಮಾತು, ಒಂದು ಅವಮಾನ ದ್ರೋಣಾಚಾರ್ಯರ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುವುದು. ಎಪಿಸೋಡ್ 2, ದಾರಿದ್ರ್ಯ ಮತ್ತು ದೃಪದನ ಅವಮಾನ. ಬೇಗಲೇ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ. If this story touched your heart, please take a moment to like this video, subscribe to our channel and press the bell icon so you never miss another meaningful story. And share this video with your friends and family, because one good story can change one life. Your support helps us create more and life-changing videos. Thank you for being part of this journey.